ಎಚ್ಎನ್ ವ್ಯಾಲಿ ಶುದ್ಧೀಕರಣ ಮಾಡದಿದ್ರೆ ಆಗಸ್ಟ್ನಲ್ಲಿ ಉಗ್ರ ಹೋರಾಟ. ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಎಚ್ಚರಿಕೆ. ಎತ್ತಿನಹೊಳೆ ನೀರಿನ ಲಭ್ಯತೆ ಯೋಜನೆ ಮುಕ್ತಾಯದ ಕುರಿತಂತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಂದಿ ಬೆಟ್ಟದ ಸಚಿವ ಸಂಪುಟ ಸಭೆಯಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ನೀಡಿದ ಉಡಾಫೆಯ ಉತ್ತರದ ಮೂಲಕ ಇಡೀ ರಾಜ್ಯ ಸರ್ಕಾರವೇ ಜನತೆಯ ಎದುರು ಬೆತ್ತಲಾಗಿದೆ ಅಂತ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ನಗರದ ಪತ್ರಕರ್ತರ ಭವನದಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಗೆ ಬೇಕಾದ ಶಾಶ್ವತ ನೀರಾವರಿ ಯೋಜನೆ ರೂಪಿಸುವಲ್ಲಿ ರಾಜ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ಮಾಡಿರುವುದು ಬೇಸರ ತರಿಸಿದೆ. ಎತ್ತಿನಹೊಳೆ ಯೋಜನೆ ಮೂಲಕವೇ 9 ಜಿಲ್ಲೆಗಳ 75 ಲಕ್ಷ ಜನರಿಗೆ ನೀರು ಒದಗಿಸುವ ಮಾತನ್ನ ಮುಖ್ಯಮಂತ್ರಿಗಳು ಪುನರುಚ್ಚರಿಸಿದ್ದಾರೆ. ಆದರೆ ಈ ಯೋಜನೆಯಿಂದ 8 ಟಿಎಂಸಿ ಮಾತ್ರ ನೀರು ದೊರೆಯಲಿದೆ ಎಂಬುದನ್ನು ಸ್ವತಃ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರೇ ಶಾಸಕರ ಪ್ರಶ್ನೆಗೆ ಸದನದಲ್ಲಿ ಲಿಖಿತವಾಗಿ ಉತ್ತರವನ್ನ ನೀಡಿದ್ದಾರೆ. ಹಾಗಾದರೆ ಯಾರ ಮಾತು ಸತ್ಯ ಅಂತ ಪ್ರಶ್ನಿಸಿದ್ರು. ಒಂದು ದೊಡ್ಡ ಮಟ್ಟದ ಚಳುವಳಿಗೆ ಮುಂದಾಗ್ತೀವಿ ಅನ್ನುವಂಥದ್ದನ್ನ ಮೊದಲೇ ನಿರ್ಧಾರ ಮಾಡ್ಕೊಂಡಿದ್ವಿ. ನಾವೇನು ಇವ್ರಿಗ ಕಾತಿರ್ಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಅವಕಾಶ ಕೊಡೋಣ, ಇವ್ರ ಮೇಲೆ ಭರವಸೆ ಇಡಬಹುದು, ಅಥವಾ ನಮ್ಮ ಜಿಲ್ಲೆಗಳ ಉಸ್ತುವಾರಿ ಮಂತ್ರಿಗಳಾದ್ರೂ ಈ ಸಾರಿ ಕೊನೆಯ ಪಕ್ಷ 3ನೇ ಹಂತದ ಶುದ್ಧೀಕರಣಕ್ಕೆ ಸರ್ಕಾರನ ಒಪ್ಪಿಸ್ಕೊಂಡು ಬಂದು ನಮ್ಮ ನಂದಿ ಬೆಟ್ಟದಲ್ಲಿ ಅದಕ್ಕೆ ಒಂದು ಚಾಲನೆ ಕೊಡ್ತಾರೆ ಅನ್ನುವಂಥ ಭರವಸೆ ನಮಗೆ ಖಂಡಿತ ಇತ್ತು. ಆದರೆ ಇವತ್ತು ಅದನ್ನ ಇವರು ನಿರ್ನಾಮ ಮಾಡಿದ್ದಾರೆ. ಇವ್ರ ಮೇಲೆ ಇಟ್ಟಿದ್ದಂಥ ಎಲ್ಲ ಭರವಸೆಗಳು, ನಿರೀಕ್ಷೆಗಳು ಎಲ್ಲ ನಮಗೆ ನಿರಾಶೆ ಆಗಿದ್ದಾವೆ, ಕಳ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಮುಂದಿನ ನಡೆ ಜನಗಳಲ್ಲಿ, ಯಾಕೆಂದ್ರೆ ಇವತ್ತು ಜನರ ಹೋರಾಟ ಆಗಬೇಕಿತ್ತು. ಯಾಕೆಂದ್ರೆ ಮುಂದಿನ ಪೀಳಿಗೆಗಳು ನಮ್ಮ ಅಪಾಯದಲ್ಲಿರುವಂಥ ಸಂದರ್ಭದಲ್ಲಿ ಜನರ ಹೋರಾಟ ಆಗಬೇಕು. ಅದನ್ನ ಮಾಡೋಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ಪಟ್ಟಿ ಮಾಡ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಖಂಡಿತ ಜನರ ಮಧ್ಯೆ ಹೋಗಿ ಜನರಲ್ಲಿ ಜನಾಂದೋಲನ ರೂಪಿಸುವಂತ ಕೆಲಸವನ್ನು ಮಾಡ್ತೀವಿ. ಸರ್ಕಾರಕ್ಕೆ ಸರಿಯಾದ ಪಾಠವನ್ನಂತೂ ಕಲಿಸುವಂತ ಕೆಲಸವನ್ನು ಮಾಡ್ತೀವಿ. ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಕೈಗೊಂಡಿರುವ ಶಿಡ್ಲಘಟ್ಟ ಹಾಗೂ ಚಿಂತಾಮಣಿ ತಾಲೂಕಿಗೆ ಎಚ್ಎನ್ ವ್ಯಾಲಿ ವಿಸ್ತರಣೆಗೆ ಅನುಮತಿಯನ್ನ ನೀಡಿದ್ದೀರಿ. ಆದರೆ ಎಚ್ಎನ್ ವ್ಯಾಲಿಯಲ್ಲಿ ಇರುವುದೇ 250 MLD ನೀರು. ಅದರಿಂದ 5 ವರ್ಷಗಳಿಂದ ಕೇವಲ 65 ಕೆರೆಗಳನ್ನ ತುಂಬಿಸಲು ಸಾಧ್ಯವಾಗಿಲ್ಲ. ಇನ್ನು 164 ಕೆರೆಗಳು ತುಂಬಿಸಲು ನೀರನ್ನ ಎಲ್ಲಿಂದ ತರ್ತೀರಿ? ಇದು ಕೂಡ 250 ಕೋಟಿ ಪೈಪುಗಳ ಲಾಬಿಯಾಗುತ್ತೆ ಅಷ್ಟೇ. ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ ಗೆದ್ದ ಡಾಕ್ಟರ್ MC ಸುಧಾಕರ್ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು. ಆದರೆ ಅವರು ಬಯಲುಸೀಮೆ ಜನರಿಗೆ ಇಷ್ಟೊಂದು ಮೋಸ ಮಾಡುತ್ತಾರೆ ಅಂತ ನಾವು ಊಹಿಸಿರ್ಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳು KH ಮುನಿಯಪ್ಪನವ್ರ ಕೈಗೆ ಮೈಕ್ ಕೊಟ್ಬಿಟ್ಟು ನೀವೇ ಹೇಳ್ರಿ ಅಂತ ಹೇಳಿದ್ರು. ಉಪಮುಖ್ಯಮಂತ್ರಿಗಳು ಚಿಂತಾಮಣಿ ಸುಧಾಕರ್ ಅವ್ರ ಕೈಗೆ ಕೊಟ್ಬಿಟ್ಟು ನೀವೇ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾದ್ರೆ ನೀವು ಯಾಕೆ ಬಂದ್ರಿ ಇಲ್ಲಿ ಸಚಿವ ಸಂಪುಟ ಸಭೆ ಮಾಡಕ್ಕೆ? ಯಾಕೆ ಬ್ರೀಫ್ ಮಾಡಿದ್ರಿ? ಯಾಕೆ ನೀವು ಅದಕ್ಕೆ ಉತ್ತರ ಕೊಡ್ಲಿಲ್ಲ? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಾನೇ ನಮಗೆ ಉತ್ತರ ಕೊಡಬೇಕಾಗಿತ್ತು. ಅಥವಾ ನಿಮ್ಮ ಹತ್ರ ಏನಾದರೂ ವರದಿಗಳಿದ್ರೆ ಮಾಧ್ಯಮದ ಮುಂದೆ ಪ್ರೆಸೆಂಟ್ ಮಾಡಬೇಕಾಗಿತ್ತಲ್ಲ. ಉಡಾಫೆ ಮಾತಾಡಕ್ಕೆ ಬಂದಿದ್ರಾ? ಪಿಕ್ನಿಕ್ ಬಂದಿದ್ರಾ ನೀವು ನಂದಿ ಹಿಲ್ಸ್ಗೆ? ನಾವು ಎಷ್ಟು ಸಾರಿ ಹೇಳಿದ್ದೀವಿ, ಇದನ್ನ ಅಜೆಂಡಾದಲ್ಲಿ ತರಬೇಕು, ವಿಸ್ತೃತವಾಗಿ ಚರ್ಚೆ ಆಗಬೇಕು, ವೈಜ್ಞಾನಿಕ ಅಂಶಗಳು, ವರದಿಗಳು ಅವುಗಳನ್ನು ಇಟ್ಕೊಂಡು ನೀವು ಮಾತಾಡಬೇಕು ಅಂತ ಹೇಳಿದ್ರೆ ಮತ್ತದೇ ಉಡಾಫೆ ಮಾತು. ಅದು ಯಾರೋ ಫಾರಿನ್ ಅವರು ಬಂದ್ರು, ವರ್ಲ್ಡ್ ಇವರು ಬಂದ್ಬಿಟ್ರು, ಅವರು ಅದನ್ನು ಮೆಚ್ಕೊಂಡು ಹೋಗಿದ್ದಾರೆ ಅಂದ್ರೆ ಅದಲ್ಲ ರೀ ಮೆಚ್ಕೊಂಡು ಹೋಗ್ಬೇಕಾಗಿರೋದು. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡ್ಕೊಳ್ಳೋಕ್ಕೆ ಒಂದು ಗೈಡ್ಲೈನ್ ಇದೆ. ಇಡೀ ದೇಶಕ್ಕೊಂದು ಗೈಡ್ಲೈನ್ ಇದೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ನಮ್ಮನ್ನು ಕೇಳಿ, ನಾವು ಕೊಡ್ತೀವಿ ಅಂತ ಹೇಳಿದ್ರು ನೀವು ಯಾರು ಹತ್ರನೇ ಬರೋದಿಲ್ಲ. ಆ ಗೈಡ್ಲೈನ್ ಅನ್ನು ವೈಲೇಟ್ ಮಾಡಿ ಆ ಪ್ರಾಜೆಕ್ಟ್ ಅನ್ನು ಮಾಡಿದಿರಿ. ಆ ಗೈಡ್ಲೈನ್ ಅಲ್ಲಿ ಟರ್ಸರಿ ಟ್ರೀಟ್ಮೆಂಟ್ ಮಾಡಬೇಕು ಅಂತಿದೆ, ಕಡ್ಡಾಯವಾಗಿ ಡಿನೈಟ್ರಿಫಿಕೇಶನ್ ಮಾಡಬೇಕು ಅಂತಿದೆ, ಡಿಫಾಸ್ಫರಸ್ ಮಾಡಬೇಕು ಅಂತಿದೆ. ಅದು ಮಾಡದೇ ಇದ್ರೆ ಖಂಡಿತ ಈ ಜಿಲ್ಲೆಗಳ ಅಂತರ್ಜಲ ಹಾಳಾಗುತ್ತೆ.
ಅದನ್ನ ಮತ್ತೆ ಯಾವತ್ತೂ ಸರಿಪಡಿಸ್ಕೊಳಕ್ಕಾಗೋದಿಲ್ಲ. ಅದು ಒಂದು ಕಡೆ ಕುಡಿಯುವ ನೀರಿನ ಮೂಲವನ್ನು ಹಾಳು ಮಾಡ್ತದೆ, ಇನ್ನೊಂದು ಕೃಷಿಗೆ ಹೋಗ್ತಾ ಇರತಕ್ಕಂಥ ನೀರನ್ನು ಹಾಳು ಮಾಡ್ತದೆ. ಅದು ಮುಂದಿನ ದಿನಗಳಲ್ಲಿ ಫುಡ್ ಚೈನ್ಗೆ, ನಾವು ನಮ್ಮದು ಏನು ಆಹಾರ ಇದಿದೆ ಆ ಫುಡ್ ಚೈನ್ಗೆ ಬರ್ತದೆ. ಇದರಿಂದ ದೊಡ್ಡ ಅಪಾಯ ಆಗ್ತದೆ ಅಂತ ಹೇಳ್ತದೆ ಗೈಡ್ಲೈನು. ನೀವು ಅದನ್ನು ವೈಲೇಟ್ ಮಾಡ್ತೀರಿ. ಅದರ ಜೊತೆಗೆ ಇದು ಯೋಜನೆ ಆದ ಮೇಲೆ ಅದನ್ನು ಪುನರ್ ಪರಿಶೀಲನೆ ಮಾಡುವಂಥ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಈ ರಾಜ್ಯದಲ್ಲಿ ಪೊಲ್ಯೂಷನ್ ಮೇಲೆ, ಮಾಲಿನ್ಯದ ಮೇಲೆ ಅಧಿಕೃತವಾದಂಥ ಸಂಸ್ಥೆ, ಇಂಡಿಪೆಂಡೆಂಟ್ ಸಂಸ್ಥೆ, ಸ್ವಾಯತ್ತ ಸಂಸ್ಥೆ, ವೈಜ್ಞಾನಿಕ ಸಂಸ್ಥೆ ಇರ್ತಕ್ಕಂಥದ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಅವರು ಬರೆದಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ಬರೆದಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ. ಇದಕ್ಕಿಂತಲೂ ನಿಮಗೆ ಏನು ಬೇಕು ಪುರಾವೆ? ನೀವು ಯಾರೋ ವರ್ಲ್ಡ್ ಬ್ಯಾಂಕ್ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ದುಡ್ಡು ತಿನ್ನಿಸಿ ಎಲ್ಲ ಬೆಂಗಳೂರಿನಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಇಟ್ಬಿಟ್ಟು ನೀವು ಕೊಟ್ಟಂಥ ವರದಿಗಳನ್ನಿಟ್ಟು ಅವ್ರು ಮೆಚ್ಕೊಂಡು ಹೋದ್ರು ಅಂತಂದ್ರೆ ಅದನ್ನ ಯಾರು ನಂಬಕ್ಕಾಗ್ತದೆ? ಇನ್ನೊಂದು ಉಡಾಫೆ ಮಾತು ಹೇಳ್ತಾರೆ, ರೈತರು ಬಂದು ಕೇಳಲಿಲ್ಲ ಅಂತ. ರೈತರು ಯಾಕಪ್ಪ ಬಂದು ಕೇಳಬೇಕು ನಿಮಗೆ? ಸುದ್ದಿಗೋಷ್ಠಿಯಲ್ಲಿ ಮಂಚೇನಹಳ್ಳಿ ಲಕ್ಷ್ಮೀನಾರಾಯಣ, ಮರಳೂರು ಹರೀಶ್, ಸುಷ್ಮಾ ಶ್ರೀನಿವಾಸ್, ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ, ಕಾಮ್ರೇಡ್ ಲಕ್ಷ್ಮಯ್ಯ ಇತರರು ಹಾಜರಿದ್ದರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.